ಎಲ್ಲಿ ಮಾಡುದು, ಹೇಗೆ, ಏನು, ಯಾರು ಬರ್ತಾರೆ ಅದೆಲ್ಲ ಹೇಳಿ. ಮನೆಯಲ್ಲಿ ತಕೊಂಡೋಗಿ ಎಲ್ಲಿ ಮಾಡುದು ಅಂತ ಅವ್ರು ಮಾಡಿದೆಲ್ಲ ಮನೆ ಜಾಗ ಎಲ್ಲ ಅಲ್ಲಿ ಉಂಟಲ್ಲ ಮೊದಲಿಂದ ಇದ್ದದಲ್ಲ. ಅದಕ್ಕೆ ಎಲ್ಲಿ ಮಾಡುವಂತ ಅನಾಥ ಸವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತಿಗೆ ಇರ್ಲಿಲ್ಲ. ಮನೆ ಬಿಟ್ಟು ಹೋಗಿದ್ದೇವೆ ಹಾಗೆಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು. ಸುರೇಶ್ ಏನ್ ಹೇಳಿದ್ರು? ಅವರು ಹೇಳಿದ್ದಾರೆ ಹಾಗೆ ಮಾಡುವ ಜಾಗ ಎಲ್ಲ ಉಂಟಲ್ಲ. ಸ್ಮಶಾನದಲ್ಲಿ ಮಾಡುವಂತ ಇತ್ತಲ್ಲ. ಹೌದು, ಅಲ್ಲಿ ಮಾಡೋದು ಅಂತ ಇತ್ತು. ಮತ್ತೆ ಹಾಗೆ ಎಲ್ಲ ಮಾತಾಡಿ ಅಲ್ಲಂತ ಮಾಡೋದು ಏನಿಂತ ಅವ್ರ ಹತ್ರ ಕೇಳಿ ಅಲ್ಲಿ ನಾವೆಲ್ಲ ಹುಟ್ಟಿ ದೊಡ್ಡವರಾಗಿದ್ದ ಜಾಗ. ಎಲ್ಲರೂ ನಾವು ಅಮ್ಮ ಇದ್ದ ಜಾಗ, ನಾವು ಮೂರು ಜನ ಅಲ್ಲೇ ಇದ್ದ ಜಾಗ ಅದು. ಅಲ್ಲಿ 1 ಎಕರೆ ಶಂಕ ಉಂಟು. ಇಲ್ಲ ಇಲ್ಲ ಇಲ್ಲಿ ಯಾವುದು ಕಡೆಯದಾಗಿ ಬಂದದ್ದು ಮನೆಗೆ, ಆ ಜಾಗಕ್ಕೆ ಎಲ್ಲ? ಇಲ್ಲ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಹಾ, ಮನೆ ನಾವೆಲ್ಲ ನಮ್ಗೆ ಗೊತ್ತಿರೋದು, ನಾವು ಮದುವೆ ಆಗಿದ್ದು ಮೊದಲೆಲ್ಲ ಮನೆಯಲ್ಲಿ ಇದ್ದಿದ್ದು ಅಷ್ಟು ಮಾತ್ರ ಗೊತ್ತಿರೋದು, ಮತ್ತೆ ಏನು ಗೊತ್ತಿಲ್ಲ ನಮ್ಗೆ. ಎಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ. ಹಾ, ಹೇಳಿದ್ದಾರೆ ಬರ್ಲಿಕ್ಕೆ, ತಗೊಂಡೋಗಿ ಹೇಳಿದ್ದಾರೆ. ಕುಟುಂಬಸ್ಥರೆಲ್ಲ ಬರ್ತಾರ ಎಂತ ಗೊತ್ತಿಲ್ಲ, ಇನ್ನು ನೋಡ್ಬೇಕಷ್ಟೇ. ನಾವು ಯಾರಿಗೂ ಇದು ಮಾಡ್ಲಿಲ್ಲ ಎಷ್ಟೊತ್ತು. ಇಲ್ಲ, ಅಣ್ಣ ಇದ್ರ ಅಂತ. ನಾವು ಬರ್ಲಿಲ್ಲ. ಈಗ ಬರ್ತಾರೆ? ಹಾ ಹೌದು, ಈಗ ನಾಡಪಾಲ್ ಗ್ರಾಮ ಕೂಡ್ಲು ಮನೆಯಲ್ಲಿ ಮಾಡೋದಂತ ನಿರ್ಧಾರ ಮಾಡಿ. ಅದೆಲ್ಲ ಉಂಟು, ಜಾಗ ವ್ಯವಸ್ಥೆ ಅವ್ರದ್ದು. ಅಲ್ಲಿ ಮನೆಯೆಲ್ಲ ಉಂಟು, ಮನೆ ಇಲ್ಲ ಅಷ್ಟೇ, ಮನೆ ಕಿತ್ತಿದ್ದೇವೆ. ಅದ್ರಲ್ಲೇ ಇದೊಂದು ಮಾಡಿ ಕೆಲಸ ಅಲ್ಲೇ ಮಾಡೋದು ಅಂತ ಎಲ್ಲ ಕೊನೆಯ ಕಾರ್ಯಕ್ರಮ ಅಲ್ಲೇ ಮಾಡೋದು. ಚರ್ಚೆ ಅಂದ್ರೆ ಚರ್ಚೆ ಅಂತ ಹೇಳಿಲ್ಲ, ಅವರು ಸ್ವಂತ ಮನೆಯೆಲ್ಲ ಜಾಗ ಅವರೇ ಮಾಡಿಟ್ಟಿದ್ದೆಲ್ಲ ಇತ್ತಲ್ಲ, ಯಾಕೆ ಹಾಗೆ ಹೊರಗಡೆ ಮಾಡೋದು, ಅಲ್ಲೇ ಮಾಡಿ ಬಿಡುವ ಅಂತ ಮಾಡುವ ಅಂತ. ಅವರು ಅಕ್ಕ ಮತ್ತು ಅವ್ರ ತಂಗಿ ಮತ್ತೆ ಅವರು ತಮ್ಮ ಡಿಸೈಡ್ ಮಾಡಿ ಹೇಳಿದ್ರು, ಹೀಗೆ ಹೇಳಿ ಮಾಡುವ. ಈಗ ಕೇಳಿ ಈಗ ನೋಡ್ಬೇಕು, ಈಗ ಏನಾಗ್ತಾರೆ ಅಂತ ನೋಡ್ಬೇಕು. ಅಲ್ಲಿ ಇಲ್ಲ, ಈಗ ಫೋನ್ ಮಾಡಿ ಹೇಳ್ಬೇಕು.